ಸ್ನೇಹಿತರೆ ನಮಸ್ಕಾರ. ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ ಮುಂಬರಲಿರುವ PSTR, GPSTR ಮತ್ತು HSTR ಪರೀಕ್ಷೆಗಳಿಗೋಸ್ಕರ 6ರಿಂದ 10ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದ ಮೇಲೆ ಟೆಸ್ಟ್‌ಗಳನ್ನ ಆರಂಭ ಮಾಡಿದ್ವಿ. ಈಗಾಗಲೇ ಸಮಾಜ ವಿಜ್ಞಾನ HSTR‌ಗೆ ಸಾಕಷ್ಟು ಟೆಸ್ಟ್‌ಗಳನ್ನ ಕಂಡಕ್ಟ್ ಮಾಡಿದ್ವಿ. ಮತ್ತೆ HSTR‌ಗೋಸ್ಕರ ನೆಕ್ಸ್ಟ್ ವೀಕಲ್ಲಿ ಟೆಸ್ಟ್ ಕೂಡ ಇದೆ, 3ನೇ ಟೆಸ್ಟ್. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಜಾಯಿನ್ ಆಗ್ಬೋದು. ಈಗ ಬಂದ್ಬಿಟ್ಟು ಇದು ಸ್ಪೆಷಲಿ PSTR ಮತ್ತು GPSTR‌ಗೋಸ್ಕರ 6 to 10th ಅಲ್ಲಿ ನಾವು ಕೆಲವೊಂದಿಷ್ಟು ಟಾರ್ಗೆಟ್‌ನ ಕೊಟ್ಟು ಟೆಸ್ಟ್‌ನ ಕಂಡಕ್ಟ್ ಮಾಡ್ತಾ ಇದ್ವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಜಾಯಿನ್ ಆಗ್ಬೋದು. ಈ ವಾರದ ಟೆಸ್ಟ್ ಬಂದ್ಬಿಟ್ಟು 29/3/2026 ನಡೆಯುತ್ತೆ. ಇದರಲ್ಲಿ 6 ಮತ್ತು 7ನೇ ತರಗತಿಯ ಭಾಗ 1, ಭಾಗ 2 ಪಠ್ಯ ಪುಸ್ತಕಗಳನ್ನ ಆಧರಿಸಿ ಕ್ವೆಶ್ಚನ್‌ಗಳನ್ನ ಫ್ರೇಮ್ ಮಾಡಲಾಗಿದೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ನೀವು ಒಂದು ನಂಬರ್ ಹೇಳ್ತೀನಿ. ಆ ನಂಬರ್‌ಗಳಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಮಾಹಿತಿಯನ್ನ ಪಡಿಬಹುದು. ನಂಬರ್ ಬರ್ಕೊಡ್ರಿ 8123770811 ಅಥವಾ 7676464251 ಈ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಟೆಸ್ಟ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಜಸ್ಟ್ ನಿಮ್ಗೆ ಟೆಸ್ಟ್ ಯಾವ ರೀತಿ ಇರುತ್ತೋ ಆ ತರ ಏನಾದರೂ ಡೌಟ್ಸ್ ಇದ್ರೆ ಒಂದು 2 ಕ್ವಶನ್ಸ್‌ನ ಜಸ್ಟ್ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ಈ ಬೇಸ್ ಅಲ್ಲಿ ಕ್ವಶನ್ಸ್ ಇರುತ್ತೆ. ಮೊದಲನೇದ್ದು ಹೇಳಿಕೆಗಳು. ಎ, ಗಾಳಿಯಲ್ಲಿ ಅನಿಲ ರೂಪದ ನೈಟ್ರೋಜನ್ ಹೇರಳವಾಗಿದೆ. ನೆಕ್ಸ್ಟ್ ಹೇಳಿಕೆ ಬಿ, ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಅನಿಲ ರೂಪದ ನೈಟ್ರೋಜನ್ ಅನ್ನು ಬಳಸಬಲ್ಲ ರೂಪಕ್ಕೆ ಪರಿವರ್ತಿಸುತ್ತವೆ. ಹೇಳಿಕೆ ಸಿ, ಗಾಳಿಯಲ್ಲಿರುವ ಸಾರಜನಕವನ್ನು ಸಸ್ಯಗಳು ನೇರವಾಗಿ ಹೀರಿಕೊಂಡು ತಮ್ಮ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಬಲ್ಲವು. ನೆಕ್ಸ್ಟ್ ಹೇಳಿಕೆ ಡಿ, ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ ವಾತಾವರಣದ ನೈಟ್ರೋಜನ್ ಅನ್ನ ಹೀರಿಕೊಳ್ಳಬಲ್ಲದು ಮತ್ತು ಅದನ್ನು ಕರಗಬಲ್ಲದ ರೂಪಕ್ಕೆ ಪರಿವರ್ತಿಸುವುದು. ಇವುಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು? ಎ ಮಾತ್ರ, ಎ, ಬಿ, ಡಿ ಮಾತ್ರ, ಎ ಮತ್ತು ಸಿ ಮಾತ್ರ, ಕೊನೆಗೆ ಸಿ ಮಾತ್ರ. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ, ಮಾನವನ ಹೃದಯದಲ್ಲಿ 4 ಕೋಣೆಗಳಿವೆ. ಹೇಳಿಕೆ ಬಿ, ಮೇಲಿನ 2 ಕೋಣೆಗಳು ಹೃತ್ಕರ್ಣಗಳು. ಮತ್ತೆ ಹೇಳಿಕೆ ಸಿ, ಕೆಳಗಿನ 2 ಕೋಣೆಗಳು ಹೃತ್ಕುಕ್ಷಿಗಳು. ನೆಕ್ಸ್ಟ್ ಡಿ, ಅಪಧಮನಿಗಳು ಆಕ್ಸಿಜನ್ ಯುಕ್ತ ರಕ್ತವನ್ನ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಕೊಂಡೊಯ್ಯುತ್ತವೆ. ನೆಕ್ಸ್ಟ್ ಹೇಳಿಕೆ ಇ, ಅಭಿಧಮನಿಗಳು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ದೇಹದ ಎಲ್ಲಾ ಭಾಗಗಳಿಂದ ಹೃದಯಕ್ಕೆ ಹಿಂದಿರುಗಿಸುತ್ತವೆ. ಇವುಗಳಲ್ಲಿ 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ, 4 ಹೇಳಿಕೆ ಸರಿ ಮತ್ತು 5 ಹೇಳಿಕೆ ಸರಿ. ಈ ರೀತಿ ಕೆಲವೊಂದು ಮಾಡೆಲ್ ಕ್ವಶನ್ಸ್ ನ ಕೊಟ್ಟಿದ್ದೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಟೆಸ್ಟ್‌ಗಳಿಗೆ ಅಟೆಂಡ್ ಮಾಡಬಹುದು. ಈಗಾಗಲೇ ಹೇಳಿರೋ ಪ್ರಕಾರ ಈ ನಂಬರ್ 8123770811 ಅದರ ಜೊತೆಗೆ 7676464251 ಈ 2 ನಂಬರ್ಗಳಲ್ಲಿ ನೀವು ಮಾಹಿತಿಯನ್ನ ಪಡಿಬಹುದು. ಸೊ ಟೆಸ್ಟ್ ನಾಡಿದ್ದಿರೋದ್ರಿಂದ ಕೊನೆಯದಾಗಿ ನಾಳೆಗೆ ಜಾಯ್ನ್ ಆಗ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ದಯವಿಟ್ಟು ಜಾಯ್ನ್ ಆಗಿ.